ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ಪನ್ನೀರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಹಾಗೆ ನಾನು ಇದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು. ತುಂಬ ಜನ ಏನಂತಂದರೆ ಹಾಲು ಏನಾದರೂ ಒಡೆದೋದ್ರೆ ಬಿಸಾಕ್ಬಿಡ್ತಾರೆ. ಬಟ್ ಅದರಿಂದ ಕೂಡ ಪನ್ನೀರ್ನ ಮಾಡ್ಬೋದು. ಯಾಕೆಂದರೆ ಹಾಲನ್ನ ಒಡಿಸಿದ್ಮೇಲೆ ಅದು ಪನ್ನೀರ್ ಆಗೋದು. ಒಡೆದ್ರೆ ಹಾಲು ಪನ್ನೀರ್ ಆಗುತ್ತೆ. ಹಾಗೆ ಬನ್ನಿ ಇವಾಗ ನೋಡೋಣ ಪನ್ನೀರ್ ಹೇಗೆ ಮಾಡೋದು ಮತ್ತು ಅದಕ್ಕೆಲ್ಲ ಏನೇನು ಐಟಮ್ಗಳು ಬೇಕು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಹೋಗಿ ಪನ್ನೀರ್ನ ಮಾಡೋಣ. ಫ್ರೆಂಡ್ಸ್, ಪನ್ನೀರ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ ಏನಪ್ಪ ಅಂತಂದರೆ ಹಾಲು ಮತ್ತು ನಿಂಬೆಹಣ್ಣು ಇಷ್ಟಿದ್ರೆ ನಾವು ಮನೆಯಲ್ಲೇ ಈಸಿಯಾಗಿ, ಹಾಗೆ ಕಡಿಮೆ ರೇಟ್ ಕೂಡ ಕಡಿಮೆ ಆಗುತ್ತೆ. ಏಕೆಂದರೆ ಹೊರಗಡೆ ಪನ್ನೀರ್ ಅಂತಂದರೆ ರೇಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈಸಿಯಾಗಿ ಮನೆಯಲ್ಲೇ ಕೂಡ ಕಡಿಮೆ ರೇಟಲ್ಲಿ ನಾವು ಪನ್ನೀರ್ನ ಮಾಡ್ಕೊಬೋದು. ಹಾಗಾಗಿ ನಾನು ಅದಕ್ಕೆ ತೊಗೊಂಡಿದ್ದೀನಿ 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಾನು 1 ಲೀಟ್ರ್ ಹಾಲಲ್ಲಿ ಮಾಡ್ತಾಯಿದ್ದೀನಿ. ಬಟ್ ನಾನು ಈ ಹಾಲನ್ನ ತರಿಸೋದಿಲ್ಲ, ಪನ್ನೀರ್ ಮಾಡೋದಕ್ಕೋಸ್ಕರನೇ ಈ ಹಾಲನ್ನ ತೊಗೊಂಡು ಬಂದಿದ್ದೀನಿ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ತೊಗೊಂಡು ಬಂದಿದ್ದೀನಿ. ಹಾಗೆ ಇವೆರಡಿದ್ರೆ ಪನ್ನೀರ್ನ ರೆಡಿ ಮಾಡ್ಬೋದು. ಬನ್ನಿ ಇವಾಗ ಪನ್ನೀರ್ನ ರೆಡಿ ಮಾಡೋಣ. ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಇವಾಗ 1 ಲೀಟ್ರ್ ಹಾಲು ಇದೆಯಲ್ಲ ಅದನ್ನು ಹಾಕ್ತೀನಿ ನಾನು ಇವಾಗ. ಸೊ ಫ್ರೆಂಡ್ಸ್, ನಾನಿವಾಗ ಇಲ್ಲಿ ಹಾಲನ್ನ ಪಾತ್ರೆಗೆ ಹಾಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು ವೈಟ್ ಬಟ್ಟೆನ ಹಾಕೊತಾ ಇದ್ದೀನಿ. ನಾನು ಇದನ್ನು ಒಂದ್ಸರಿ ವಾಶ್ ಮಾಡಿಬಿಟ್ಟು ಹಾಕೊತಾ ಇದ್ದೀನಿ. ಒಗ್ದಿರೋದಿದ್ರೆ ಹಾಗೆ ಕೂಡ ಇಟ್ಕೊಬೋದು. ನಾನು ಇದನ್ನು ವಾಶ್ ಮಾಡಿ ಒಂದ್ಸರಿ ಇಟ್ಕೊಂಡಿದ್ದೀನಿ. ಹಾಗೆ ನಾನು ಒಂದು ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕಿ ಆಮೇಲೆ ನಾವು ಪನ್ನೀರ್ನ ಮಾಡಬೇಕಾಗತ್ತೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಕೆನೆ ಕಟ್ಟಬಾರ್ದು ಇದು, ಅದಕ್ಕೋಸ್ಕರ ಅವಾಗವಾಗ ಈ ಥರ ತಿರುಗಿಸ್ತಾ ಇದ್ರೆ ಕೆನೆ ಕಟ್ಟೋದಿಲ್ಲ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಹಾಲು ಚೆನ್ನಾಗಿ ಇವಾಗ ಮರಳು ಬರ್ತಾ ಇದೆ. ಇವಾಗ ನಾವು ನಿಂಬೆ ರಸ ಸೇರಿಸ್ಬೇಕಾಗುತ್ತೆ. ನಿಂಬೆ ಹಣ್ಣು ಇಲ್ಲ ಅಂತಂದರೆ ವೆನಿಗರ್ ಕೂಡ ನಾವು ಸೇರಿಸ್ಬೋದು, ಅವಾಗ ಕೂಡ ಹಾಲು ಒಡೆಯುತ್ತೆ. ಸೊ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಹಾಲನ್ನ ಒಡಿಸ್ಬೇಕಾಗತ್ತೆ. ಸೊ ನೋಡಿ, ಇವಾಗ ನಾನು ಸ್ವಲ್ಪನೇ ಹಾಕ್ತೀನಿ. ಫ್ರೆಂಡ್ಸ್, ಇವಾಗ ನೋಡಿ ಹಾಲು ಹೊಡಿತಾ ಇದೆ. ಸೊ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ನಾನು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ. ಸೊ ಈ ಪಲ್ಪ್ ಎಲ್ಲ ಬೇಡ ಅಂತ ಅಂದ್ಬಿಟ್ಟು ನಾನು ಅದನ್ನು ಸೋಸಿದ್ದೀನಿ ಅಷ್ಟೇ. ಸೊ ಇವಾಗ ನೋಡಿ ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಇವಾಗ ಪನ್ನೀರೆಲ್ಲ ಒಂದು ಸೈಡ್ ಬರ್ತಾ ಇದೆ, ಹಾಗೆ ನೀರು ಒಂದು ಕಡೆ ಆಗಿದೆ. ಸೊ ಇವಾಗ ಇದನ್ನ ಶೋಧಿಸ್ಕೊಬೇಕು. ಇವಾಗ ನಾನಿಲ್ಲಿ ನೀರನ್ನ ಹಾಕಿ ಹುಳಿ ಅಂಶ ಹಾಕಿರ್ತೀವಲ್ಲ ಅದನ್ನು ತೊಳಿಬೇಕು. 1-2 ಸರಿ ತೊಳೆದಾದ್ಮೇಲೆ ನಾವು ಅದನ್ನು ಎತ್ತಿಟ್ಕೊಬೇಕು. ನೋಡಿ, ಒಂದು 2 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ನಾನು ಇಲ್ಲಿ ಈ ಥರ ವಾಶ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಪನ್ನೀರು ರೆಡಿಯಾಗಿದೆ. ಸೊ ಇದರಲ್ಲಿ ಇನ್ನೂ ನೀರು ಬಿಡತ್ತೆ, ಬಿಸಿ ಇದೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಪನ್ನೀರು. ಇವಾಗ ನಾನು ಇದನ್ನ ಒಂದು ಇದನ್ನ ಶೇಪ್ ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅಥವಾ ಯಾವುದಾದ್ರೂ ಸ್ಕ್ವಯರ್ ಬಾಕ್ಸ್ಗೆ ಹಾಕಿ ನೀಟಾಗಿ ಅದ್ರ ಮೇಲೆ ಭಾರ ಇಡೋ ಥರ ಇಡಬೇಕು. ಅವಾಗಾದ್ರೂ ಶೇಪಲ್ಲಿ ಬರುತ್ತೆ. ಸೊ ಮನೆಯಲ್ಲಿ ಟ್ರೈ ಮಾಡ್ತಾ ಇರೋದಲ್ವ, ನೋಡೋಣ ಅಂತ ಅಂದ್ಬಿಟ್ಟು ನಾನು ಕೂಡ ಟ್ರೈ ಮಾಡಿದ್ದೆ. ಬಟ್ 2 ಸರಿನೂ ಕೂಡ ಚೆನ್ನಾಗಿ ಬಂದಿತ್ತು. ನೋಡಿ, ಈ ಥರ ನಾನು ಈ ಥರ ಸ್ಕ್ವಯರ್ ಶೇಪ್ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಸ್ವಲ್ಪ ಭಾರನ ಇಡ್ತೀನಿ ಒಂದು ಪ್ಲೇಟ್ ಮೇಲೆ. ಹಾಗೆ ಒಂದು 3 ಅವರ್ ಇಟ್ಟರೆ ಸಾಕು.
ಒಂದು 2-3 ಅವರ್ ಇಟ್ಟರು ಸಾಕು. ಅದಾದಮೇಲೆ ತೆಗಿಬೋದು. ಪನ್ನೀರು ಚೆನ್ನಾಗಿ ಬಂದಿರುತ್ತೆ. ಸೊ ಸ್ವಲ್ಪ ಹೊತ್ತು ಈ ನೀರಿಟ್ಟಿದ್ದೆ, ಅದಾದಮೇಲೆ ನಾನು ಈ ನೀರಿಟ್ಬಿಟ್ಟು ಕಲ್ಲನ್ನ ಇಟ್ಟಿದ್ದೆ. ಇವಾಗ ನಾನು ತೆಗೆದು ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ನೀರು ಕೂಡ ಬಿಡುತ್ತೆ ಅದು, ಏಕೆಂದರೆ ನಾವು ಭಾರ ಇಟ್ಟಿರ್ತೀವಲ್ಲ ಅದರಲ್ಲಿರೋ ವಾಟರ್ ಎಲ್ಲ ಆಚೆ ಬಂದಿರುತ್ತೆ. ಸೊ ನೋಡಿ, ನಾನು ಇವಾಗ ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಈಸಿಯಾಗಿ ಪನ್ನೀರನ್ನ ಮಾಡ್ಕೊಬೋದು. ಒಂದು ಸ್ವಲ್ಪ ಅಥವಾ ಯಾವಾಗಲಾದ್ರೂ ಒಂದ್ಸರಿ ಹಾಲು ಎಕ್ಸ್ಟ್ರಾ ಇರುತ್ತೆ, ಅವಾಗಲಾದ್ರೂ ಈ ಥರ ಮಾಡ್ಕೊಬೋದು ನಾವು. ಸುಮ್ಮನೆ ವೇಸ್ಟ್ ಮಾಡೋದಕ್ಕಿಂತ ಪನ್ನೀರನ್ನ ಮಾಡಿಟ್ಕೊಂಡ್ರೆ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಪನ್ನೀರು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿದ್ರೆ ಮನೆಯಲ್ಲೇ ಈಸಿಯಾಗಿ ಪನ್ನೀರನ್ನ ಮಾಡ್ಕೊಬೋದು. ನೀವು ಕೂಡ ಟ್ರೈ ಮಾಡಿ. ಏನಿಲ್ಲ, 2 ಐಟಮಲ್ಲಿ ನಾವು ಆರಾಮಾಗಿ ಈಸಿಯಾಗಿ ಪನ್ನೀರನ್ನ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಯಾವ ಥರ ಪನ್ನೀರ್ ಬಂದಿದೆ ಅಂತ ಅಂದ್ಬಿಟ್ಟು. ಇವಾಗ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ನಾನು ಫ್ರಿಡ್ಜಲ್ಲಿ ಎತ್ತಿಡ್ತೀನಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ಮಾಡ್ಬೋದು ಅಂತ. ನೀವು ಕೂಡ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಕೂಡ ಮಾಡ್ಬೋದು ನೀವು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಬೈ ಫ್ರೆಂಡ್ಸ್.